ಸೊ ಸಂಕ್ರಾಂತಿ ಹಬ್ಬ ಅಂದಾಗ ನಮಗೆ ನೆನಪಾಗೋದೇ ಒಂದು ಎಳ್ಳು ಬೆಲ್ಲ ಮತ್ತೊಂದು ಕಬ್ಬು. ಸೊ ನಾವಿವತ್ತು ಕಬ್ಬು ಬೆಳೆಯೋ ಮಣ್ಣು ಮಂಡ್ಯದ ಮಣ್ಣುನಲ್ಲಿದ್ದೀವಿ. ಇಲ್ಲಿ ಬಲರಾಮನ ದಿನಗಳು ಟೀಮ್ ಜೊತೆ ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿರುವಂಥದ್ದು. ಸೊ ಬಲರಾಮನ ದಿನಗಳು ಸಿನಿಮಾದಲ್ಲಿ ಒಂದು ಸಕ್ಕದಾಗಿರೋ ಖಡಕ್ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ ರಜತ್ ಕಿಶನ್ ಅವರು. ಸೊ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡ್ಸೋಣ. ಹಾಯ್ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮೇಡಮ್. ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇಡೀ ಕರ್ನಾಟಕ ಜನತೆಗೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸರ್, ನಿಮಗೂ ಕೂಡ ಅಷ್ಟೇ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸೊ ಈ ಒಂದು ಬಲರಾಮನ ದಿನಗಳು ಜೊತೆಗೆ ನೀವು ಇವತ್ತು ಸಂಕ್ರಾಂತಿ ಹಬ್ಬವನ್ನು ಸೆಲೆಬ್ರೇಟ್ ಮಾಡ್ತಿದ್ದೀರಾ. ಸೊ ಈ ಹಬ್ಬ ಎಷ್ಟು ಸ್ಪೆಷಲ್ ಅಂತ? ಮೇಡಮ್, ಫಸ್ಟ್ ಸ್ಪೆಷಲ್ ಅಂದರೆ ವರ್ಷದ ಮೊದಲನೇ ಹಬ್ಬ. ಆಮೇಲೆ ನಮ್ಮ ರೈತರಿಗೆ ಮೀಸಲಾಗಿರುವಂಥ ಹಬ್ಬ ಇದು. ಅದು ಬಿಟ್ಟರೆ ನಮ್ಮ ಇಡೀ ಬಲರಾಮನ ತಂಡ ಜೊತೆ ಅದು ಮಂಡ್ಯದಲ್ಲಿ ಆಚರಿಸ್ತಾ ಇರೋದು ಇನ್ನೊಂದು ಸ್ಪೆಷಲ್ ವಿಷಯ. ನನಗೆ ಇನ್ನೊಂದು ಖುಷಿ ಕೊಡೋವಂಥ ಏನು ಸರ್ ನನಗಲ್ವ ಇನ್ನೊಂದು ಖುಷಿ ಕೊಡೋವಂಥ ವಿಷಯ ಏನು ಅಂದರೆ, ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಗಾಳಿಪಟ ಹಾರಿಸೋದು, ಮಾಂಜ ಹಾಕೋದು ಎಲ್ಲ ಮಾಡ್ತಾಯಿದ್ವಿ. ಆಮೇಲೆ ಎತ್ತುಗಳ್ನ ಬೆಂಕಿ ಹಾರಿಸೋದಾಗಲಿ, ಆಮೇಲೆ ಇದು ಎಳ್ಳು ಬೆಲ್ಲ ಎಲ್ಲ ಪ್ರತಿ ಮನೆಗೆ ಹೋಗಿ ಕೊಡೋದಾಗಲಿ, ಅದು ಇವಾಗ ಎಲ್ಲೂ ಇಲ್ಲ. ಅದು ಈ ನಮ್ಮ ಹಳ್ಳಿ ಸೊಗಡು ಬಿಟ್ಟರೆ ನಮ್ಮ ಸಿಟಿ ಲೈಫಲ್ಲಿ ಅದೆಲ್ಲ ಯಾವುದೂ ಇಲ್ಲ. ಸೊ ಅದೆಲ್ಲೋ ಇವಾಗೆಲ್ಲ ಆಗಿಬಿಟ್ಟಿದೆ. ನಮ್ಮ ಮಕ್ಕಳು ಇವಾಗ ನನ್ನ ಮಗಳಿಗೇನೆ ಗಾಳಿಪಟ ಹಾರಿಸೋದ್ರೆ ಬರಲ್ಲ ಅವಳಿಗೆ. ಸೊ ಅದಕ್ಕೆ ನಾವೇನು ಮಾಡ್ತೀವಿ, ಪ್ರತಿ ಹಬ್ಬಕ್ಕೂ ಊರುಗಳು ಕರ್ಕೊಂಬಂದು ನಮ್ಮ ಒಂದು ಕಲ್ಚರ್ನ ತೋರಿಸ್ತಾ ಹೋದ್ರೆ ಮುಂದಿನ ಜನ್ರೇಷನು ಅದು ಉಳಿಸ್ಕೊಂಡು ಹೋಗುತ್ತೆ. ಸೊ ನಾನು ಕೇಳ್ಕೊಳ್ಳೋದು ಇಷ್ಟೇ, ಪ್ರತಿಯೊಂದು ಪೇರೆಂಟ್ಸ್ಗೂ ನಿಮ್ಮ ಮಕ್ಕಳನ್ನ ಹಳ್ಳಿಗಳು ಕರ್ಕೊಂಡೋಗಿ, ನಿಮ್ಮ ಊರುಗಳಿಗೆ ನಮ್ಮ ಒಂದು ಕಲ್ಚರ್ನ ಸ್ಟಾರ್ಟ್ ಮಾಡಿ ತೋರಿಸ್ಕೊಡೋಕ್ಕೆ. ಎಲ್ಲೂ ಅದನ್ನು ಬಿಟ್ಕೊಡ್ಬೇಡ್ರಿ ಅಂತ ಕೇಳ್ತೀನಿ ಮೇಡಮ್. ಸರಿ, ಈ ಹಬ್ಬ ಅಂದ್ರೇ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತನಾಡಿ ಅಂತ ಹೇಳ್ತಾರೆ. ಸೊ ನಾನೀಗ ನಿಮ್ಗೆ ಹೇಳ್ತೀನಿ, ಎಳ್ಳು ಬೆಲ್ಲ ತಿಂದು ಯಾರಿಗಾದ್ರೂ ಒಳ್ಳೇದಾಗಲಿ ಅದರ್ವೈಸ್ ಒಳ್ಳೇದು ಮಾತನಾಡಿ ಅಂತ ಅಂದರೆ ರಜತ್ ಅವರು ಯಾರಿಗೆ ಎಳ್ಳು ಬೆಲ್ಲ ಕೊಡ್ತಾರೆ ಅಂತ ಅರ್ಥ ಆಗಿಲ್ಲ ಅಂದರೆ. ಓಕೆ, ಸಿ ಮೇಡಮ್, ಎಳ್ಳು ಬೆಲ್ಲ ತಿಂದು ಒಳ್ಳೇದು ಮಾತಾಡಿದರೆ ವಿಪರ್ಯಾಸ ಏನು ಅಂದರೆ, ಅದನ್ನು ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಸ್ವಲ್ಪ ಜನ ಹಿಡಿಗೇಡುಗಳು ಮಾಡ್ತಾರೆ. ಅವ್ರಿಗೆ ಏನು ಮಾಡಬೇಕು, ಒಂದು ಪ್ಯಾಕೆಟ್ ಜೇಬಲ್ಲಿ ಇಟ್ಟಿರ್ಬೇಕು ಅವ್ರಿಗೆ. ಜೇಬಲ್ಲಿ ಇಟ್ಟಿರ್ಬೇಕು ಅವ್ರಿಗೆ. ಯಾವಾಗನ ಅವ್ರಿಗೆ ಏನಾದರೂ ಅನ್ನಿಸ್ತು ಅಂದರೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡಬೇಕಾದ್ರೆ ಲಬಕ್ಕಂತ ಬಾಯಿಗೆ ಹಾಕೊಂಡ್ಬಿಡ್ಬೇಕು. ಆವಾಗಾದರೂ ನನ್ನ ಮಕ್ಕಳು ಚೇಂಜ್ ಆಗ್ತಾರಾ ಅಂತ. ಅದೇನೂ ಮಾಡೋಕ್ಕಲ್ಲ ಮೇಡಮ್. ನೀವು ಒಳ್ಳೇದು ಮಾಡಿರಿ, ಕೆಟ್ಟದ್ದು ಮಾಡಿರಿ, ಮಾತಾಡೋಕ್ಕೆ ಅಂತಲೇ ಒಂದು ತಂಡ ಇರುತ್ತೆ, ಮಾತಾಡೋಕ್ಕೆ ಅಂತಲೇ ಒಂದು ಸಂಘ ಇರುತ್ತೆ. ಸೊ ಹಂಗಿದ್ದಾಗ ಎಲ್ಲೋ ಕೂತ್ಕೊಂಡು ಮಾತಾಡೋರ ಬಗ್ಗೆ ನಾವು ತಲೆ ಕೆಡ್ಸ್ಕೊಳ್ಳಬಾರ್ದು. ನಾನು ಕೇಳ್ಕೊಳ್ಳೋದಷ್ಟೇ, ಪ್ರತಿ ವರ್ಷ ಒಂದು ಏನಾದರೂ ಒಂದು ಇದು ಇಟ್ಕೊತೀವಲ್ಲ, ಏನಂತಾರೆ ಅದನ್ನು, ರೆಸೊಲ್ಯೂಷನ್ ಅಂತ. ಏನು ಇಟ್ಕೊಳ್ಳಿ ಅಂದರೆ, ಜೀವನದಲ್ಲಿ ಎಲ್ಲರೂ ಎಷ್ಟು ಬ್ಯುಸಿ ಆಗಬೇಕು ಅಂದರೆ ಯಾರ ಬಗ್ಗೆನೂ ಮಾತಾಡಬಾರ್ದು, ಯಾರ ಬಗ್ಗೆ ಯೋಚನೆ ಮಾಡೋಕ್ಕೂ ಟೈಮ್ ಸಿಗಬಾರ್ದು ನಮಗೆ. ಅಷ್ಟು ಬ್ಯುಸಿ ಮಾಡಬೇಕು ದೇವರು ಎಲ್ಲಾರನ್ನೂ. ಸೊ ಅದನ್ನು ಒಂದು ರೆಸೊಲ್ಯೂಷನ್ ಇಟ್ಕೊಂಬಿಟ್ರೆ ನಮ್ಮ ಒಂದು ಥಿಂಕಿಂಗ್ ಪ್ರೋಸೆಸ್ಸೇ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಅನಿಸುತ್ತೆ. ಸರ್, ಲಾಂಗ್ ಇಟ್ಕೊಂಡು ತುಂಬಾ ಸುದ್ದಿ ಸದ್ದು ಎಲ್ಲ ಮಾಡಿದ್ರಿ. ಸೊ ಈಗ ಲಾಂಗ್ ಇಟ್ಕೊಂಡೆ ಸಿನಿಮಾದಲ್ಲೂ ಬಿಗ್ ಸ್ಕ್ರೀನಲ್ಲೂ ಜಳಪಡಿಸೋಕೆ ರೆಡಿಯಾಗಿದ್ದೀರಾ. ಸೊ ಸಖತ್ತಾಗಿದೆ ನಿಮ್ಮ ಲುಕ್ಕು, ಸಖತ್ ಖಡಕ್ಕಾಗಿ. ಸೊ ಯಾವ ಥರ ಇರುತ್ತೆ ಲುಕ್ಕು, ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸು? ರಜತ್ ಅವರು ಅಂದರೆ ಖಡಕ್ಕು. ಸೊ ಅದೇ ರೀತಿ ಖಡಕ್ ವಿಲನ್ನಾಗಿ ಕಾಣಿಸ್ಕೊಳ್ತಿದ್ದಾರೆ, ಹೇಗೆ ಏನು ಅಂತ? ಮೇಡಮ್, ಇಲ್ಲ, ಸ್ಟಾರ್ ಕ್ಯಾಸ್ಟ್ ಆದಾಗ ನಾನು ಬಿಗ್ ಬಾಸ್ ಒಳಗಿರ್ತೀನಿ. ಆಚೆ ವರ್ಷದಲ್ಲೆಲ್ಲ ಮುಗ್ದೋಗಿರುತ್ತೆ. ಬಟ್ ಸ್ಟಿಲ್ ಪ್ರೊಡ್ಯೂಸರು ಆಮೇಲೆ ಡೈರೆಕ್ಟರ್ಸರು ಇಲ್ಲ ಒಂದು ಪಾತ್ರ ಮಾಡಲೇಬೇಕು ಅಂತ ಹೇಳಿದಾಗ ಒಂದು ಒಳ್ಳೆ ಪ್ರಾಮಿನೆಂಟ್ ರೋಲ್ ಕೊಟ್ಟು ನನಗೆ ಮಾಡಿಸಿದ್ದಾರೆ. ತುಂಬ ಚೆನ್ನಾಗಿದೆ. ಓಪನಿಂಗು ಸೀನಲ್ಲಿ ಬಂದು ಹೋಗ್ತೀನಿ, ತುಂಬ ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲಿ ವಿನಯ್ ಮಾಡಿದ್ದಾನೆ, ಅವನದು ಒಂದು ಲಾಂಗು, ನಂದು ಒಂದು ಲಾಂಗು. ಸೊ ತುಂಬ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಒಂದು ಸಿನಿಮಾ. ಯಾಕಂದರೆ ಚೈತನ್ಯ ಸರ್ ಬಂದು ಆ ದಿನಗಳು ಡೈರೆಕ್ಟರು. ನಮಗೆ ಒಂದು 80s ಪೀರಿಯಡ್ ಹೆಂಗಿರುತ್ತೆ ಅಂತ ಒಂದು ತೋರಿಸ್ಕೊಟ್ಟಿದ್ದಂಥ ಡೈರೆಕ್ಟ್ರು. ಅದರಲ್ಲಿ ಅವ್ರು ಮಾಸ್ಟರ್ ಅಂತಲೇ ಹೇಳ್ಬೋದು. ನೋಡೋಕ್ಕೆ ಮಾತ್ರ ಅಷ್ಟು ಕ್ಯೂಟಾಗಿ ಕಾಣಿಸ್ತಾರೆ ಸರ್. ಬಟ್ ಇಂಥ ಸಿನಿಮಾಗಳಲ್ಲಿ ಸಿಕ್ಕಾಪಟ್ಟೆ ಮಾಸ್ಟರ್ ಡಿಗ್ರಿ ಮಾಡಿರೋರು ಅವರು. ಸೊ ತಿರುವಾಗ ಬಲರಾಮನ ದಿನಗಳು ಬರ್ತಾಯಿದ್ದಾರೆ. ಆ ಮೂವಿನ ತುಂಬ ಅದ್ಭುತವಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂಥ ಒಂದು ತಂಡ. ವಿನೋದ್ ಸರ್ರು ಒಂದು ಕಂಪ್ಲೀಟ್ ಡಿಫ್ರೆಂಟ್ ಜಾನರಲ್ಲೇ ಕಾಣಿಸ್ತಾರೆ. ಸೊ ನನ್ನ ಪ್ರಕಾರ ಬಹುಶಃ ಫಸ್ಟ್ ಟೈಮ್ ಅನಿಸುತ್ತೆ ಸರ್ ಈ ಥರ ಒಂದು ಇದು ಮಾಡ್ತಾ ಇರೋದು. ಸೊ ಸರ್ಗೆ ಇದು ತುಂಬ ಅತಿ ದೊಡ್ಡ ಬ್ರೇಕ್ ಕೊಡುತ್ತೆ. ಆಮೇಲೆ ಈ ವರ್ಷದ ತುಂಬ ಅತಿ ದೊಡ್ಡ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ನನಗೆ 100% ಗ್ಯಾರಂಟಿ ಇದೆ. ಕೈಯಲ್ಲಿ ನಾಟಿ ಕೋಳಿ ಇಟ್ಕೊಂಡಿದ್ದೀರಾ. ಸೊ ಸಿನಿಮಾದಲ್ಲಿ ಯಾರನ್ನ ಇಟ್ಕೊಂಡು ಆ ಥರ ಇದು ಮಾಡ್ತೀರಾ ಅಂತ ಯಾರು ವಿರುದ್ಧ ತೊಡೆ ತಡ್ತಾರೆ ರಜತ್ ಅವರು? ಇಲ್ಲ ಮೇಡಮ್, ಅದು ಸಿನಿಮಾ ನೋಡಿ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ತುಂಬ ಚೆನ್ನಾಗೂ ಬಂದಿದೆ. ಫೈಟ್ ಸೀನ್ಸ್ ಆಗಿರ್ಬೋದು, ಪ್ರತಿಯೊಂದು ಇದಾಗಿರ್ಬೋದು, ಸೀಕ್ವೆನ್ಸ್ ಆಗಿರ್ಬೋದು. ಸೊ ಜನ ಈ ಮೂವಿನ ಯಾವುದೇ ಕಾರಣಕ್ಕೂ ಕೈ ಬಿಡಲ್ಲ ಅಂತ ನನಗೆ 100% ಗ್ಯಾರಂಟಿ ಇದೆ. ದಯವಿಟ್ಟು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡ್ರಿ ಅಂತ ಕೇಳ್ಕೊತೀನಿ. ವಿನಯ್ ಅವರು ಅವ್ರ ಕ್ಯಾರೆಕ್ಟರ್ ನೇಮ್ ರಿವೀಲ್ ಮಾಡಿದ್ರು, ಕತ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದೀನಿ ಅಂತ. ರಜತ್ ಅವ್ರು ಲಾಂಗ್ ಆಗಿ ಕಾಣಿಸ್ಕೊಳ್ತಾರೆ. ಹೌದು, ಅದೇ ಥರ ಕಾಣಿಸ್ಕೊಳ್ತಾ ಯಾಕಂದರೆ ನಾನು ಹೇಳಂಗಿಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ, ಬಂದು ನೋಡಿ, ಯು ವಿಲ್ ಆಲ್ ಲೈಕ್ ಇಟ್.
ದೆನ್ ಸರ್ ಇನ್ನು ಸಿನಿಮಾ ಹೊರತುಪಡಿಸಿ ಇನ್ನು ಸಾಕಷ್ಟು ವಿಚಾರಗಳಿದೆ. ಸೊ ಟಾಕ್ಸಿಕ್ ಟೀಸರು, ಸ್ಟಾರ್ ವಾರ್ ಆಯಿತು, ಸೊ ಸ್ಟಾರ್ ವಾರ್ ಶಾಂತ ಆಯಿತು, ಅದ್ರ ಜೊತೆಗೆ ಇವಾಗ ಇಂಡಸ್ಟ್ರಿ ಬೆಳವಣಿಗೆ ಆಗೋ ಒಂದು ಸುದ್ದಿ ಅಂದರೆ ಟಾಕ್ಸಿಕ್ಕು ಒಂದೊಳ್ಳೆ ಸುದ್ದಿ. ಟೀಸರ್ ಅಂತೂ ಸಖತ್ತಾಗಿ ಮೂಡ್ ಬಂದಿದೆ, ಹಾಲಿವುಡ್ ರೇಂಜಲ್ಲಿದೆ ಅಂತ ಹೇಳ್ತಿದ್ದಾರೆ. ಸೊ ರಜತ್ ಅವರು ಏನು ಹೇಳ್ತಾರೆ ಟಾಕ್ಸಿಕ್ ಟೀಸರ್ ಬಗ್ಗೆ ಅಂತ? ನಾನಂತೂ ಆ ಟೀಸರ್ನ ಒಂದು 25 ಸತಿ ನೋಡಿದ್ದೀನಿ ಮೇಡಮ್. ಹಾಲಿವುಡ್ಗಿಂತ ಮೀರಿಸಿರೋ ಒಂದು ಟೀಸರ್ ಅದು. ತುಂಬ ಅದ್ಭುತವಾಗಿ ಬಂದಿದೆ. ಹೆಮ್ಮೆಯ ವಿಷಯ ಏನು ಅಂದರೆ ಅದು ನಮ್ಮ ಕನ್ನಡ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ, ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇದರಿಂದ ಏನು ಮೇಡಮ್ ತೊಂದರೆ ಆಗಿದೆ? ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಟಾಕ್ಸಿಕ್ ಕಮೆಂಟ್ಗಳನ್ನ ನಾವು ಕೂಡ ನೋಡಿದ್ವಿ. ಅಂದರೆ ಯಶ್ ಅವರು ರೇಂಜ್ಗೆ ಸೌತ್ ಇಂಡಿಯನ್ ಕಲ್ಚರ್ ಪ್ರಕಾರ ಈ ಥರದ್ದೊಂದು ಸಿನಿಮಾ ಮಾಡಬಾರ್ದು ಅಂತಲೂ ಹೇಳಿದ್ರು, ಆದರೆ ಕ್ರಿಯೇಟಿವಿಟಿ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಸೊ ನೀವೇನು ಹೇಳ್ತೀರಿ? ನಾನು ನಿಮಗೊಂದು ವಿಷಯ ಕೇಳ್ತೀನಿ. ನಿಮ್ಮನ್ನ ಪಕ್ಕದಲ್ಲಿ ಕೂರಿಸ್ಕೊಂಡು ಕೇಳಬಾರ್ದು ಇಲ್ವೋ ಗೊತ್ತಿಲ್ಲ. ಆವಾಗಲೇ ಒಬ್ರು ಕೇಳಿದೆ ನಾನು. ಇವಾಗ ಈ ಕಮೆಂಟ್ಗಳು ಆಗ್ತಾವ್ರಲ್ಲ, ಅವ್ರು ಕ್ರೋಮ್ ಹಿಸ್ಟ್ರಿ ತೆಗೆದು ನೋಡೋಕೆ ಹೇಳಿ, ಅವ್ರು ಎಷ್ಟು ಸಾಚ, ಅವ್ರು ಎಷ್ಟು ಕ್ಲಿಯರು ಅಂತ ಗೊತ್ತಾಗ್ಬಿಡುತ್ತೆ. ಇವ್ರಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಬದುಕೋಕ್ಕಾಗುತ್ತಾ ಮೇಡಮ್? ಅದ್ಭುತವಾಗಿ ಬಂದಿದೆ ನಮ್ಮ ಕನ್ನಡ ಸಿನಿಮಾ. ನಾವೆಲ್ಲ ಜೊತೆಗೆ ನಿಂತ್ಕೊಂಡು ಅದಕ್ಕೆ ಪ್ರೋತ್ಸಾಹ ಕೊಡೋಣ. ಈಗ ಯಶ್ ಅವ್ರಿಗೆ ಏನು ಹೇಳ್ತೀರಿ? ಅಂದರೆ ಈ ಥರದ್ದೊಂದು ಸಿನಿಮಾನ ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು ಕನ್ನಡದಿಂದ ಬೇರೆ ಕಡೆ ಹೋಗಲ್ಲ, ಬೇರೆ ಕಡೆಯಿಂದನೇ ಎಲ್ಲರನ್ನೂ ಇಲ್ಲಿಗೆ ಕರೆಸ್ಕೊಳ್ತೀನಿ ಅಂತ. ಅದನ್ನು ಪ್ರೂವ್ ಮಾಡಿದ್ದಾರೆ ಯಶ್ ಅವರು ಇವತ್ತು. ಸೊ ಏನು ಹೇಳ್ತೀರಿ? ತುಂಬ ಅದ್ಭುತ. ಇವಾಗ ನಮ್ಮ ಒಂದು ಕನ್ನಡ ಸಿನಿಮಾನ ಬೇರೆ ಒಂದು ಲೆವೆಲ್ಗೆ ತೊಗೊಂಡೋಗಿದ್ದು ಯಶ್ ಸರ್. ಅದನ್ನು ಹಳಬರು ಮಾಡಿಲ್ಲ ಅಂತಲ್ಲ. ದರ್ಶನ್ ಸರ್ ಆಗಿರ್ಬೋದು, ಸುದೀಪ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರೂ ಅವರ ಒಂದು ಅವರೆಲ್ಲ ಹೋಗಿ ನೋಡ್ಕೊಂಬಂದಿರೋದೇ ಇವಾಗ ನೆಕ್ಸ್ಟ್ ನಮ್ಮ ಒಂದು ಇಂಡಸ್ಟ್ರಿ ಬೇರೆ ಮಟ್ಟಕ್ಕೆ ಬೆಳೀತಾ ಇದೆ. ಅದನ್ನು ಎಸ್ ಸರ್ ಬೇರೆ ರೇಂಜ್ಗೆ ತೊಗೊಂಡೋಗ್ತಾ ಇದ್ದಾರೆ. ನಮ್ಮ ಕನ್ನಡ ಸಿನಿಮಾ ಈ ಲೆವೆಲ್ಗೆ ಸುದ್ದಿ ಮಾಡ್ತಾ ಇದೆ ಅಂದರೆ ಇದಕ್ಕಿಂತ ಹೆಮ್ಮೆ ನಮ್ಗೆ ಇನ್ನೇನಿದೆ ಮೇಡಮ್? ಅದಕ್ಕೆ ಪ್ರೋತ್ಸಾಹ ಕೊಡೋಣ. ಆದರೆ ಬಿಗ್ ಬಾಸ್ ವಿಚಾರ ಅಂತ ಬಂದಾಗ ನಿನ್ನೆ ಅಶ್ವಿನಿ ಅವ್ರಿಗೆ ಮತ್ತು ಧ್ರುವಂತ್ ಅವ್ರಿಗೆ ಕಿಚ್ಚನ ಚಪ್ಪಾಳೆ ಸಿಕ್ಕಿದೆ. ಸೊ ಒಂದಷ್ಟು ಜನ ಇದಕ್ಕೆ ತುಂಬಾ ಒಂದು ರೀತಿ ಇದು ಸಿಗಲೇಬಾರ್ದಾಗಿತ್ತು, ಇದು ಕಳಪೆ ಚಪ್ಪಾಳೆ ಅಲ್ಲ, ಅದು ಇದು ಅಂತ ಹೇಳ್ಬಿಟ್ಟು ಸುದೀಪ್ ಸರ್ ಬಗ್ಗೆ ತುಂಬಾ ಹೇಟೆಡ್ ಕಮೆಂಟ್ಸ್ ಆಗ್ತಿರೋವಂಥದ್ದು. ಸೊ ಕಿಚ್ಚನ ಚಪ್ಪಾಳೆಗೆ ಬೆಲೆನೇ ಇಲ್ಲದಂತೆ ಮಾಡಿಬಿಟ್ರು ಸುದೀಪ್ ಅವರು ಅಂತ. ಸೊ ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಮೇಡಮ್ ಇವಾಗ ಒಳ್ಳೇದು ಮಾಡಿದ್ರು ಮಾತಾಡ್ತಾರೆ, ಕೆಟ್ಟದ್ದು ಮಾಡಿದ್ರು ಮಾತಾಡ್ತಾರೆ. ಸರಿ, ಈ ವಾರ ಯಾರು ಕೊಡಬೇಕಾಯ್ತಂತ ಹೆಂಗಂದ್ರೆ? ಮತ್ತು ಈಗ ನೋಡಿ, ಅಲ್ಲಿ ಏನು ನಡೆದಿದೆಯೋ ಅದನ್ನು ತೋರಿಸಿದ್ದಾರೆ. ಅದ್ರ ಪ್ರಕಾರ ಇಡೀ ಟೀಮು ಸುದೀಪ್ ಸರು ಎಲ್ಲ ನೋಡಿನೇ ಯಾರು ಕೊಡಬೇಕು ಯಾರಿಗೆ ಬಿಡಬೇಕು ಅಂತ ಡಿಸೈಡ್ ಮಾಡಿ ಕೊಡೋವಂಥ ಒಂದು ದೊಡ್ಡ ಸೆಗ್ಮೆಂಟ್ ಅದು. ನಿಮಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಎಷ್ಟು ಮುಖ್ಯನೋ, ಕ್ಯಾಪ್ಟನ್ ಆಗೋದು ಎಷ್ಟು ಮುಖ್ಯನೋ, ಅದಕ್ಕಿಂತ ತುಂಬ ಮಹತ್ವ ಆಗಿರೋದು, ತುಂಬ ದೊಡ್ಡದು ಕಿಚ್ಚನ ಚಪ್ಪಾಳೆ. ಸೊ ಅದನ್ನು ಕೊಡಬೇಕಂದ್ರೆ ತುಂಬ ಯೋಚನೆ ಮಾಡಿ ಕೊಡೋವಂಥ ಒಂದು ಸೆಗ್ಮೆಂಟ್ ಅದು. ಸೊ ಕೊಟ್ಟವ್ರೆ ಅಂದರೆ ದೇ ಡಿಸರ್ವ್ ಇಟ್. ಅಶ್ವಿನಿ ಆಗಿರಲಿ, ಧ್ರುವಂತ್ ಆಗಿರಲಿ, ದೇ ಡಿಸರ್ವ್ ಇಟ್. ಹಂಗಿದ್ದಾಗ ಹೇಟ್ರೆಡ್ ಯಾಕೆ ತೋರಿಸ್ಬೇಕು? ಎಲ್ಲರೂ ಯೋಚನೆ ಮಾಡೇ ಕೊಟ್ಟಿರ್ತಾರೆ. ಅಂದರೆ ಏನು ಎಲ್ಲ ನಿಮ್ಗೆ ಯಾರ್ಯಾರು ಬೇಕೋ ಅವ್ರಿಗೆ ಕೊಟ್ಕೊಂಡು ಹೋಗೋಕ್ಕಾಗತ್ತಾ? ಆಗಲ್ಲ ತಾನೆ. ಸೊ ಕರೆಕ್ಟೇ ಅನ್ಸುತ್ತೆ ಮೇಡಮ್. ನೀವೇನು ಮಂತ್ರ ಆಗಿ ಬಂದ್ರಿ ಇಲ್ಲಿಗೆ? ನೀವು ಬಂದಮೇಲೆ ಸುಮ್ಮನೆ ಸೈಲೆಂಟ್ ಆಗೋಗ್ಬಿಟ್ಟವ್ರಲ್ಲ. ಎಲ್ಲಿ ಸೈಲೆಂಟ್ ಆಗಿದ್ದು? ಹಾರಾಡ್ತಾನೆ ಇದ್ನಲ್ಲ ಭಗವಂತನೇ, ಏನಿಲ್ಲ. ತುಂಬಾ ಸೈಲೆಂಟ್ ಆಗೋಗ್ಬಿಟ್ಟು ಈ 2 ವಾರದಿಂದ ನನ್ನ ಪಕ್ಕ ಏನೋ ಸೈಲೆಂಟ್ ಆಗೋನಷ್ಟೇ. ಬಟ್ ಏನೋ ಅದಾಗುತ್ತೆ ಮೇಡಮ್. ಮನೇಲಿ ಒಂದು ಸತಿ ಅಪ್ ಆಗುತ್ತೆ, ಒಂದು ಸತಿ ಡೌನ್ ಆಗುತ್ತೆ. ಆ ಮನೆ ನಾವು 24 hours ಹಂಗೆ ಇರೋಕ್ಕಾಗಲ್ಲ. ನಮ್ಮ ನೋಡಿ, ಆಚೆ ಎಲ್ಲರೂ ಸಿಗ್ತಾರೆ, ಮಾತಾಡ್ಬೋದು, ನಾವು ಜೊತೆಗಿರ್ಬೋದು. ಒಳಗೆ ಫೋನ್ ಇಲ್ಲ, ಜನ ಇಲ್ಲ, ನೋಡಿದ ಮಕ್ಕಳುಗಳೇ ನೋಡಬೇಕು, ಎಷ್ಟು ಅಂತ ನೋಡೋಕ್ಕಾಗತ್ತೆ. ಆಮೇಲೆ ಏನು ಮಾತಾಡ್ತೀರಾ? ಏನೂ ಮಾತಾಡೋಕ್ಕೆ ಸಿಗೋಲ್ಲ ನಿಮ್ಗೇನೋ, ಸುಮ್ಮನೆ ಮಾತಾಡ್ಕೊಂಡು ಕೂತಿರ್ಬೇಕು. ಸೊ ಹಂಗಿದ್ದಾಗ ಎಂಥ ಮನುಷ್ಯ ಆದರೂ ಕುಗ್ತಾರೆ ಒಳಗೆ. ಸೊ ಅದಾಗೋದು ಉಂಟು. ಈ ವಾರ ಲಾಸ್ಟ್ ವಾರ ಅವ್ನು ಮಾಡಿದ್ದಾನೆ ಮೇಡಮ್ ಚೆನ್ನಾಗೆ. ಅವನಾಗಲಿ, ರಕ್ಷಿತ್ ಆಗಲಿ, ರಘು ಸರ್ ಆಗಲಿ, 3 ಜನದಲ್ಲಿ ಯಾರು ಗೆದ್ರು ನಂಗೆ ತುಂಬ ಖುಷಿ ಇದೆ. ಆಟ ಏನಾದರೂ ಬದಲಾಗಿದೆ ಅಂತ ಅನ್ನಿಸ್ತಿದ್ಯಾ? ಬಿಕಾಸ್ ಕಮೆಂಟ್ಸಲ್ಲೂ ನಾವು ನೋಡ್ತಾ ಇದ್ವಿ, ಈ ಸರಿ ಏನೋ ವಿಮೆನ್ನೇ ಗೆಲ್ಲಿಸ್ಬಿಡ್ತಾರೆ, ಅಶ್ವಿನಿನೇ ಗೆಲ್ಲಿಸ್ತಾರೆ. ಇದು ಕಲರ್ಸ್ ಕನ್ನಡದವರು ಮತ್ತು ಸುದೀಪ್ ಸರು ಈ ನಿನ್ನೆ ನೈಟು ಅಶ್ವಿನಿ ಅವ್ರನ್ನ ಹೊಗಳಿದ್ದು ನೋಡಿದ್ರೆ ಅಶ್ವಿನಿ ಕಡೆ ಟರ್ನೋ ಆಗ್ತಿದೆ ಇಡೀ ಗೇಮು ಅನ್ನೋ ರೀತಿಲಿ ತುಂಬಾ ಕಮೆಂಟ್ಸ್ಗಳು ನೋಡಿದೆ. ಸೊ ಏನು ಹೇಳ್ತೀನಿ ಮೇಡಮ್? ಕಮೆಂಟ್ಸ್ ಹೇಳೋರ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನು ಅಷ್ಟು ನಂಗೆ ಟೈಮೂ ಇಲ್ಲ, ನಾನು ಅದ್ರ ಬಗ್ಗೆ ನಾನು ತಲೆನೂ ಕೆಡಿಸ್ಕೊಳಲ್ಲ. ಲೆಟ್ ದ ಬೆಸ್ಟ್ ಒನ್ ವಿನ್ ಅಷ್ಟೇ ಮೇಡಮ್. ಹುಡುಗಿ ಆದರೂ ಗೆಲ್ಲಿ, ಹುಡುಗ ಆದರೂ ಗೆಲ್ಲಿ, ಯಾರು ಡಿಸರ್ವಿಂಗೋ ಅವ್ರು ಗೆಲ್ಲಿ ಮೇಡಮ್. ಇನ್ನು ಬಲರಾಮನ ದಿನಗಳು ಫೈನಲಿ ಏನು ಹೇಳ್ತೀರಿ? ಏನೆಲ್ಲ ನಿರೀಕ್ಷೆ ಮಾಡ್ಬೋದು? ಸೊ ವಿನೋದ್ ಪ್ರಭಾಕರ್ ಸರ್ ಬಗ್ಗೆ ಹೇಳೋದಾದರೆ ಫೈನಲಿ ಏನು ಹೇಳ್ತೀರಿ ಮೇಡಮ್? ವಿನೋದ್ ಸರ್ ಬಂದು ತುಂಬ ಡೆಡಿಕೇಟಿಂಗ್, ಆಮೇಲೆ ತುಂಬ ಶ್ರಮಪಟ್ಟು ಒಂದು ಕ್ಯಾರೆಕ್ಟರ್ನ ಆ ಒಂದು ಫೇಸಿಗೆ ತೊಗೊಂಬರೋವಂಥ ಒಂದು ಆ್ಯಕ್ಟರು. ನಾನು ತುಂಬ ಖುಷಿ ಪಡ್ತೀನಿ ಅವ್ರ ಜೊತೆ ಆ್ಯಕ್ಟ್ ಮಾಡಿರೋದಕ್ಕೆ, ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೊಂಡಿರೋದಕ್ಕೆ. ಬಲರಾಮನ ದಿನಗಳು ಈಸ್ ಗೋನ ಗಿವ್ ಅ ಬಿಗ್ಗೆಸ್ಟ್ ಬ್ರೇಕ್ ಥ್ರೂ ಸರ್ಗೆ. ಆಮೇಲೆ ಈ ವರ್ಷದ ತುಂಬ ದೊಡ್ಡ ಬ್ಲಾಕ್ ಬಸ್ಟರ್ ಆಗೋ ಯಾವುದೇ ಇದು ಡೌಟು ಇಲ್ಲ. ಬಿಕಾಸ್ ಅಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬಂದಿರೋವಂಥ ಮೂವಿ. ಸೊ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ. ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ ಅಲ್ಲಿ. ಜನ ದಯವಿಟ್ಟು ಇದೇ ಥರ ಪ್ರೋತ್ಸಾಹ ಕೊಟ್ಟು ನಮ್ಮನ್ನ ಬೆಳೆಸಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಸುಗ್ಗಿ ಹಬ್ಬ ನಿಮಗೆ ಮತ್ತಷ್ಟು ಸಕ್ಸಸ್ ತಂದು ಕೊಡಲಿ. ಥ್ಯಾಂಕ್ ಯು ಸೋ ಮಚ್. ಸೊ ನೋಡಿದ್ರಲ್ಲ, ಇದಿಷ್ಟು ರಜತ್ ಕಿಶನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ಮಂಗಳ ರಾಜಗೋಪಾಲ್, TV9 ಬೆಂಗಳೂರು.